ಮೊದಲ ಪಟ್ಟಿಯಲ್ಲಿ ಪ್ರಹ್ಲಾದ್ ಜೋಶಿ ಹೆಸರು ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಒನ್ಸ್ ಅಗೇನ್ ಪ್ರಹ್ಲಾದ್ ಜೋಶಿ ಅವರು ಅಖಾಡಕ್ಕಿಳಿಲಿಕ್ಕಿದ್ದಾರೆ. ಮೊದಲ ಪಟ್ಟಿಯಲ್ಲಿಯೇ ಇವರ ಹೆಸರಿರುವಂತಹ ಸಾಧ್ಯತೆ. ಕಾರಣ, ಇವರು ಪ್ರಧಾನಿ ನರೇಂದ್ರ ಮೋದಿ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು, ಕರ್ನಾಟಕದ ವಿವಿಐಪಿ ರಾಜಕಾರಣಿ ಅಂತ ಕೂಡ ಕರೆಸಿಕೊಂಡವರು. ಈ ಬಾರಿ ಮೊದಲ ಪಟ್ಟಿಯಲ್ಲಿಯೇ ಇವರ ಹೆಸರಿರಬಹುದು ಅನ್ನುವಂತಹ ಕುತೂಹಲ ಇದೆ. ಅದರ ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ ಅಲ್ಲಿ ಮತ್ತೆ ಬಿಜೆಪಿಯನ್ನ ಸೇರ್ಪಡೆ ಆಗಿರುವಂತಹದ್ದು. ಇದೆಲ್ಲವೂ ಕೂಡ ಕುತೂಹಲ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಬಿಜೆಪಿಯ ಮೊದಲ ಪಟ್ಟಿ. ಕರ್ನಾಟಕಕ್ಕೆ ಏನಾದರೂ ಮೊದಲ ಪಟ್ಟಿಯಲ್ಲಿ ಪ್ರಾಶಸ್ತ್ಯ ಸಿಗಬಹುದಾ? ಯಾರ್ಯಾರಿಗೆ ಅವಕಾಶ ಸಿಗಬಹುದು? ಕರ್ನಾಟಕದ ಮಟ್ಟಿಗೆ ಏನೆಲ್ಲ ನಿರೀಕ್ಷೆ ಮಾಡಬಹುದು ಅಂತ? ಪ್ರೇಮ್, ಕರ್ನಾಟಕದ ಮಟ್ಟಿಗೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಏನು 100ರಿಂದ 125 ಕ್ಷೇತ್ರಗಳಿಗೆ ಇವತ್ತು ಮೊದಲ ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಅನೌನ್ಸ್ಮೆಂಟ್ ಆಗುತ್ತೋ ಅದರಲ್ಲಿ ಕರ್ನಾಟಕದ ಕನಿಷ್ಠ 5 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ, ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತಲೂ ಕೂಡ ಹೇಳಲಾಗ್ತಿದೆ. ಈ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರಿಗೆ ಯಾವುದೇ ಕೂಡ ಸ್ಪಷ್ಟತೆ ಇಲ್ಲ, ರಾಜ್ಯ ಬಿಜೆಪಿ ನಾಯಕರಿಗೆ. ಆದರೆ ಒಂದು ಸುಳಿವಂತೂ ಇದೆ, ಕರ್ನಾಟಕದ ಹತ್ತತ್ರ 5 ಲೋಕಸಭೆ ಕ್ಷೇತ್ರಗಳಿಗೆ ಇವತ್ತು ಟಿಕೆಟ್ ಅನೌನ್ಸ್ ಆಗಬಹುದು ಅಂತ. 12 ಕ್ಷೇತ್ರಗಳಿಗೆ ಇನ್ನೂ ಕೂಡ ಬಿಜೆಪಿ ಬಹಳ ಗೊಂದಲದಲ್ಲಿರುವಂಥದ್ದು. ಆ ಕ್ಷೇತ್ರಗಳಲ್ಲಿ ಹಾಲಿ ಎಂಪಿಗಳು ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಕೆಲವು ಹಾಲಿ ಎಂಪಿಗಳಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಡ್ತಾ ಇಲ್ಲ. ಇನ್ನು ಕೆಲವು ಹಾಲಿ ಎಂಪಿಗಳಿಗೆ ಆಡಳಿತ ವಿರೋಧಿ ಅಲೆ ಇದೆ, ಜೊತೆಗೆ ಏಜ್ ಕೂಡ ಆಗಿರುವಂಥದ್ದು. ಈ 12 ಕ್ಷೇತ್ರಗಳು ಹೊರತುಪಡಿಸಿ ಉಳಿದ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕ್ಲಿಯರ್ ಕಟ್ ಆಗಿ ಗೆಲ್ತಾರೆ ಅನ್ನುವಂಥ ನಂಬಿಕೆ ಬಿಜೆಪಿ ಹೈಕಮಾಂಡ್ ಇರೋದು. ಅದರಲ್ಲೂ ಕೂಡ 10 ಕ್ಷೇತ್ರಗಳಲ್ಲಿ ಹಾಲಿ ಎಂಪಿಗಳಿಗೆ ಕೊಡುತ್ತೆ ಟಿಕೆಟ್ ಅಂತ ಕೂಡ ಹೇಳಲಾಗ್ತಿದೆ. ಆ ಪೈಕಿ ಇವತ್ತು ಏನಾದರೂ ಅನೌನ್ಸ್ಮೆಂಟ್ ಆಗುತ್ತಾ ಅನ್ನುವಂಥದ್ದು. ಹುಬ್ಳಿ ಧಾರವಾಡ ಇರಬಹುದು, ಶಿವಮೊಗ್ಗ ಇರಬಹುದು, ಬೀದರ್ ಇರಬಹುದು, ಉಡುಪಿ ಚಿಕ್ಕಮಗಳೂರು ಇರಬಹುದು, ಮೈಸೂರು ಇರಬಹುದು, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಇವೇ ಮುಂತಾದ ಕ್ಷೇತ್ರಗಳಲ್ಲಿ ಬಹುತೇಕ ಗೆಲ್ಲುವಂಥ ಅಭ್ಯರ್ಥಿಗಳೇ ಇರುವಂಥದ್ದು, ಹಾಲಿ ಎಂಪಿಗಳಿರುವಂಥದ್ದು. ಹಾಗಾಗಿ ಹಾಲಿ ಎಂಪಿಗಳಿರುವಂತಹ ಈ ಕ್ಷೇತ್ರಗಳ ಹೆಸರು ಇವತ್ತು ಅನೌನ್ಸ್ಮೆಂಟ್ ಆಗುತ್ತಾ ಅನ್ನುವಂಥ ಕುತೂಹಲ ಕೂಡ ಮನೆ ಮಾಡಿರುವಂಥದ್ದು. ಜಗದೀಶ್ ಶೆಟ್ಟರ್ ಅವರು ಕೂಡ ಕಾಂಗ್ರೆಸ್ಸಿಂದ ಇತ್ತೀಚೆಗೆ ಬಂದಿದ್ದಾರೆ. ಬೆಳಗಾವಿ ಅವ್ರಿಗೆ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಅದು ಕೂಡ ಇವತ್ತು ಅನೌನ್ಸ್ ಆಗುತ್ತಾ ಅನ್ನುವಂತಹ ನಿರೀಕ್ಷೆ ಒಂದು ಇದು. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಯಡಿಯೂರಪ್ಪನವರ ಭೇಟಿಗೂ ಕೂಡ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲೇ ಬಂದಿದ್ದಾರೆ ಅನ್ನುವಂತಹ ಒಂದು ಕುತೂಹಲ ಮನೆ ಮಾಡಿರುವಂಥದ್ದು. ಇನ್ನು ತುಮಕೂರಿಗೆ ಸೋಮಣ್ಣ ಅವರಿಗೆ ಬಹುತೇಕ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಿದೆ. ಅವರು ಕೂಡ ಯಡಿಯೂರಪ್ಪನವರ ಭೇಟಿಗೆ ಬಂದಿದ್ದಾರೆ. ಇವೆಲ್ಲ ಕುತೂಹಲಗಳ ಹಿನ್ನೆಲೆಯಲ್ಲಿ ಕರ್ನಾಟಕದ ಕನಿಷ್ಠ 5 ಕ್ಷೇತ್ರಗಳು ಇರ್ತವೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಪ್ರೇಮ್.